ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿದೆ. ಈಗ ಸಹಜವಾಗಿ ಆತಂಕದ ವಾತಾವರಣ. ಡ್ಯಾಂನಿಂದ 1,00,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ ನದಿ ಪಾತ್ರದ ಜನರಿಗೂ ಕೂಡ ಈಗ ಆತಂಕ. ಕಾರಣ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರವಾಹ ಸೃಷ್ಟಿಯಾಗಬಹುದು. ಅನೇಕ ಮನೆಗಳಿಗೆ, ಅನೇಕ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಆತಂಕ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕ್ರಸ್ಟ್ ಗೇಟ್ ಕಟ್ ಆಗಿರೋದ್ರಿಂದ ಆತಂಕದ ವಾತಾವರಣ. ಡ್ಯಾಂನಿಂದ 1,00,000 ಕ್ಯೂಸೆಕ್ ನೀರು ಸದ್ಯ ಹೊರ ಹೋಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಈಗ ಸರಿ ಮಾಡುವಂತಹ ಕೆಲಸಗಳು ಹೇಗಾಗುತ್ತೆ? ಏನೆಲ್ಲ ಅಡೆತಡೆಗಳಾಗಬಹುದು? ಅಧಿಕಾರಿಗಳ ನಿರ್ಲಕ್ಷ್ಯ ಸರಿ, ಬಟ್ ಅದನ್ನ ಸರಿ ಮಾಡುವಂತಹ ಕೆಲಸ ಯಾರು ಮಾಡಬೇಕು? ಹೇಗಾಗ್ತಾ ಇದೆ? ಸ್ಥಳಕ್ಕೆ ಬಂದಿದ್ದಾರಾ ಯಾರಾದ್ರೂ? ಹೇಗೆ? ನಿಜಕ್ಕೂ ಕೂಡ ಶ್ರುತಿ, ಈಗಾಗಲೇ ಸಂಬಂಧಪಟ್ಟಂತಹ ತಜ್ಞರ ತಂಡಕ್ಕೆ ವಿಷಯವನ್ನ ಮುಟ್ಟಿಸಿರ್ತಕ್ಕಂಥದ್ದು. ಏನು ಈಗಾಗಲೇ ಈ ಗೇಟ್ ಕಿತ್ತೋಗಿರ್ತಕ್ಕಂಥ ಗೇಟ್ ಅನ್ನ ಸರಿಪಡಿಸ್ಬೇಕು ಅನ್ನೋದಾದ್ರೆ ಏನು 105 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 50ರಿಂದ 60 TMC ನೀರು ಖಾಲಿ ಮಾಡ್ಬೇಕು. ಯಾವಾಗ ಜಲಾಶಯ ತುಂಬುತ್ತದೆ ಅಂತಕ್ಕಂತಹ ಆಶಾಭಾವನೆಯಿಂದ ರೈತರು ಏನಿದ್ರು, ಆ ಆಶಾಭಾವನೆ ಮತ್ತು ಅವರ ಕನಸು ನುಚ್ಚು ನೂರಾಗಿದೆ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಪ್ರವಾಹ ಎದುರಿಸಲಿಕ್ಕೆ ಅಧಿಕಾರಿಗಳು ಸಿದ್ಧರಾಗಿ ಅಂತಕ್ಕಂಥ ಸೂಚನೆಯನ್ನ ಕನಿಷ್ಠ ಸಿಎಂ ಕಚೇರಿಯಿಂದ ಈಗಾಗಲೇ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಏನು ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು, 3 ವಿಜಯನಗರ ಜಿಲ್ಲೆ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸುಮಾರು 60 TMC ಅಷ್ಟು ನೀರು ಹೊರಗಡೆ ಬಿಡ್ತಕ್ಕಂಥದ್ದು ಸುಲಭದ ಮಾತಲ್ಲ. ಕನಿಷ್ಠ 4-5 ದಿನ ಬೇಕು. ಈ 24x7 ನೀರ್ ಆದ್ರೂ ಕೂಡ 60 TMC ನೀರು ಹೊರಗಡೆ ಹೋಗ್ಬೇಕಾಗ್ತದೆ ಶ್ರುತಿ. ಹಾಗಾಗಿ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡ್ಬೇಕು ಅಂತ ಹೇಳೋದಾದ್ರೆ ಕನಿಷ್ಠ 20 ಅಡಿಯಷ್ಟು ನೀರು ಇನ್ನು ಕೆಳ ಆಳ ಹೋಗ್ಬೇಕು. ಆ ನಂತರ ಆ ಫ್ಯಾಬ್ರಿಕೇಬರ್ಸ್ ನ ಕರೆಸಿ ಆ ಒಂದು ಗೇಟ್ ಅನ್ನ ರೆಡಿ ಮಾಡತಕ್ಕಂತ ಕೆಲಸ ಮತ್ತು ಆ ಸ್ಕೆಚ್ ಅನ್ನ ತರಿಸ್ತಕ್ಕಂತ ಕೆಲಸ. ಅಧಿಕಾರಿಗಳು ಯಾವ ರೀತಿ ಆ ಒಂದು ನೀಲೆ ನಕ್ಷೆಯನ್ನ ತಯಾರು ಮಾಡ್ತಾರೆ ಆ ಪ್ರಕಾರ ಗೇಟ್ ಅನ್ನ ರೆಡಿ ಮಾಡಬೇಕು. ರೆಡಿ ಮಾಡಿದ ನಂತರ ಆ ಗೇಟ್ ಸಂಪೂರ್ಣವಾಗಿ ಕ್ಲೋಸ್ ಆಗ್ತದೆ. ನಾವು ಗಮನಿಸಬಹುದು ಗೇಟ್ ನಂಬರ್ 19 ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಫೋರ್ಸ್ ಜಾಸ್ತಿ ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ತಮಗೆ ಲೈವ್ ನ ಮೂಲಕ ತೋರ್ಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಗೇಟ್ ನಂಬರ್ 19 ಏನಿದೆ, ಆ ಗೇಟ್ ನಂಬರ್ 19 ರಭಸವಾಗಿ ನೀರು ಉಕ್ಕಿ ಹರಿತಾ ಇದೆ. ಏನು 33 ಗೇಟ್ಗಳ ಪೈಕಿ 30 ಗೇಟ್ಗಳಲ್ಲಿ ನೀರು ಬರ್ತಾ ಇರ್ತಕ್ಕಂತಹ ದೃಶ್ಯಗಳೇ ಬೇರೆ. ಆ ಗೇಟ್ ನಂಬರ್ 19 ಏನು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ಆ ಗೇಟ್ ಇಂದ ಹೊರಗಡೆ ಬರ್ತಾ ಇರ್ತಕ್ಕಂತಹ ದೃಶ್ಯಗಳೇ ಬೇರೆ ಅಂತಾನೆ ನಾವು ಗಮನಿಸಬಹುದು ಶ್ರುತಿ. ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಹೇಳೋದಾದ್ರೆ ಕನಿಷ್ಠ 60 TMC ನೀರು ಹೊರಗಡೆ ಹೋಗ್ಲೇಬೇಕು, ಅನಿವಾರ್ಯ ಕೂಡ ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ರಾಜಸ್ಥಾನದಿಂದ ಬೆಂಗಳೂರಿಗೆ ಮಾಂಸ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಅಕ್ರಮ ವ್ಯವಹಾರ ಮಾಡಿಲ್ಲ. ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಅನ್ನೋದು ವರದಿ ಬಂದಿದೆ. ಆ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂಶ. ಬೆಂಗಳೂರಿನಲ್ಲಿ ಈಗ ಅಬ್ದುಲ್ ರಜಾಕ್ ಹೇಳಿಕೆ ಕೊಟ್ಟಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವೈಜ್ಞಾನಿಕ ಪರೀಕ್ಷೆ ಮಾಡಿದ್ದು ಮಾಂಸ ತಿನ್ನೋದಕ್ಕೆ ಯೋಗ್ಯ ಅನ್ನೋದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಪಿತೂರಿ ನಡೆಸಿದವರ ವಿರುದ್ಧ ದೂರು ಕೊಡುವೆ ಅಂತ ಕೂಡ ಅಬ್ದುಲ್ ರಜಾಕ್ ಹೇಳಿದ್ದಾರೆ. ನನ್ನ ವಿರುದ್ಧ ಯಾರ್ಯಾರು ಏನು ಮಾಡಿದ್ರು ನನಗೆಲ್ಲ ಗೊತ್ತಿದೆ, ಅಂತವರ ವಿರುದ್ಧ ನಾನು ದೂರು ಕೊಡ್ತೀನಿ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಬ್ದುಲ್ ರಜಾಕ್ ಕೊಟ್ಟಿರುವ ಹೇಳಿಕೆ ಇದು. ರಾಜಸ್ಥಾನದಿಂದ ಬೆಂಗಳೂರಿಗೆ ತಂದಿದ್ದು ಬೇರೆ ಮಾಂಸ, ಕಳಪೆ ಮಾಂಸ ಅಂತೆಲ್ಲ ಗಂಭೀರ ಆರೋಪ ಆಯಿತು. ಬಟ್ ಈಗ ವರದಿ ಬಂದಿದ್ದು, ವರದಿಯಲ್ಲೇ ಉಲ್ಲೇಖ ಆಗಿದೆ ಅದು ತಿನ್ನೋದಕ್ಕೆ ಯೋಗ್ಯ ಕುರಿ ಮಾಂಸ ಅನ್ನೋದು. ಹಾಗಾಗಿ ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ದಾರೋ ಅಂಥವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅನ್ನುವಂತಹ ವಿಚಾರವನ್ನು ಅಬ್ದುಲ್ ರಜಾಕ್ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ತರಹದ ಕೆಮಿಕಲ್ ಬಳಸಿಲ್ಲ, ಇದರಲ್ಲಿ ಯಾವುದೇ ತರಹದ ಪ್ರಿಸರ್ವೇಟಿವ್ ಬಳಸಿಲ್ಲ, ವಿನೆಗರ್ ಏನು ಹಾಕಿಲ್ಲ. ವಿನೆಗರ್ ಹಾಕಿದ್ರೆ ಮಾಂಸ ಒಳ್ಳೇದಾಗುತ್ತಾ? ನಿಮ್ಮ ಮನೇಲಿ ಮಾಂಸ ತಿಂತಿದ್ರೆ ಅದು ಏನಾದರೂ ಕೆಟ್ಟೋದ್ರೆ ಅದಕ್ಕೆ ವಿನೆಗರಲ್ಲಿ ಹಾಕಿ ನೋಡಿ, ಚೆನ್ನಾಗಾಗ್ಬಿಡುತ್ತಾ? ಒಂದು ಬೈಟ್, ಒಂದು ತುತ್ತು ತಿಂದರೆ ಅದಕ್ಕೆ ಅರ್ಥ ಆಗುತ್ತೆ ಏನಪ್ಪ ಇದು ಅಂತ. ಒಂದು ಸ್ವಲ್ಪ ವಾಸನೆ ಬಂದರೆ ಬಿಸಾಕ್ತಾರೆ. ಅದನ್ನು ತೊಗೊಂಡೋಗಿ ನಾವು ಕೇಟರರ್ಸ್ಗೆ, ಹೋಟ್ಲ್ಗಳಿಗೆ ಸಪ್ಲೈ ಮಾಡೋಕ್ಕಾಗುತ್ತಾ?
ನಾವು ಬೆಂಗಳೂರು ನಗರದ ಹೆಸರನ್ನು ಕೆಡಿಸಿ ಇದರ ಹಿಂದೆ ಯಾರು ಷಡ್ಯಂತ್ರ ಮಾಡಿದ್ರೋ ಅವರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸೋಮವಾರದ ದಿನ ನಾನು ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಹಾಗೂ ಈ ಸರ್ಕಾರದ ಹೆಸರನ್ನು ಕೆಡಿಸೋಕ್ಕೋಸ್ಕರ ಒಂದು ಹುನ್ನಾರ ನಡೆಸಿ ಒಂದು ಷಡ್ಯಂತ್ರವನ್ನು ನಡೆಸಿದವ್ರನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬೆಂಗಳೂರು ನಗರ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದೊಂದೇ ಸಾಕ್ಷ್ಯಗಳು ಪೊಲೀಸರ ಕೈ ಸೇರ್ತಾ ಇದೆ. ಬಗದಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಇದ್ದು ಈ ಕೇಸ್ಗೆ ಜೀನ್ಸ್ ಪ್ಯಾಂಟ್ ಮೇಜರ್ ರೋಲ್ ಪಡೆಯೋ ಸಾಧ್ಯತೆ ಇದೆಯಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗೆ ಮುಳುವಾಯ್ತಾ ಆ ಜೀನ್ಸ್ ಪ್ಯಾಂಟ್? ದಾಸ ತೊಟ್ಟಿದ್ದ ಬಟ್ಟೆಗಳೇ ಮೇಜರ್ ಪಾಯಿಂಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್, ದಿನಕ್ಕೊಂದು ಸಾಕ್ಷಿಗಳು ಲಭ್ಯವಾಗ್ತಿದೆ. ಕೊಲೆಯಾದ ದಿನ ದರ್ಶನ್ ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ನಿಂದ ಈ ಕೇಸ್ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಹೀಗಾಗಿ ಆ ಬಟ್ಟೆಗಳ ಹಿಂದೆ ಕಾಕಿ ಬಿದ್ದಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಪೈಕಿ ದರ್ಶನ್ ಬಟ್ಟೆ ಅತ್ಯಂತ ಮಹತ್ವದ ಸಾಕ್ಷಿಗಳಲ್ಲಿ ಒಂದು. ಕೊಲೆಯ ದಿನ ದರ್ಶನ್ ಧರಿಸಿದ ಜೀನ್ಸ್ ಹಾಗೂ ಟಿ ಶರ್ಟ್ನಲ್ಲಿ ರೇಣುಕಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು, ದರ್ಶನ್ ಮನೆ ಜಾಲಾಡಿದಾಗ ಅಲ್ಲಿ ಸಿಕ್ಕ ಬಟ್ಟೆಯನ್ನು ಪೊಲೀಸರು FSLಗೆ ಕಳುಹಿಸಿದ್ದಾರೆ. ಡಿಗೆ 1 ಲಕ್ಷ. ಅಧಿಕಾರಿಗಳು ಹೇಳ್ತಾ ಇರೋದೇನಂತಂದ್ರೆ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರುವಂತಹ ಮೇಲಾಧಿಕಾರಿಗಳಿಗೆ ಈಗಾಗಲೇ ಈ ವಿಚಾರವನ್ನು ತಿಳಿಸಲಾಗಿದೆ. ಬಹುತೇಕ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ಬರ್ತಾರೆ, ಈ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಅಣೆಕಟ್ಟಿನಲ್ಲಿ ಈ ರೀತಿಯ ಸಮಸ್ಯೆ ಆದಾಗ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗುವುದು ಸಹಜ. ಅದರಲ್ಲೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕೇ ಕಟ್ ಆಗಿದೆ ಅಂತಂದ್ರೆ ಹೆಚ್ಚಿನ ನೀರು ಅಂದ್ರೆ ಔಟ್ಫ್ಲೋ ಜಾಸ್ತಿ ಆಗ್ಬಿಡುತ್ತೆ. ಈಗ ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಸದ್ಯಕ್ಕೆ ಜನರ ಆತಂಕ ದೂರ ಮಾಡೋದಕ್ಕೆ ಅಧಿಕಾರಿಗಳು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ? ನಿಜಕ್ಕೂ ಶ್ರೀಪಾದ್, ಇದು 70 ವರ್ಷಗಳ ಜಲಾಶಯ, ಸರಿಸುಮಾರು 70 ವರ್ಷಗಳ ಜಲಾಶಯ, ರಾಜ್ಯದಲ್ಲಿ ಅತಿ 2ನೇ ದೊಡ್ಡ ಜಲಾಶಯ. ಈ ಒಂದು ಜಲಾಶಯಕ್ಕೆ ಒಂದು ಈ ರೀತಿಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಒಂದು ಕನ್ಸ್ ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ನಾವು. ಮೋಸ್ಟ್ಲಿ ಅಧಿಕಾರಿಗಳು ನಾವು ಗಮನಿಸಬಹುದು. ನಿಮಗೆ ಲೈವ್ ನ ಮೂಲಕ ಈ ಒಂದು ಏನು ಕಟ್ಟಾಗಿರ್ತಕ್ಕಂತಹ ಗೇಟ್ ಅನ್ನ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏನು 33 ಜಲಾಶಯದ 33 ಗೇಟ್ಗಳ ಪೈಕಿ 19ನೇ ಗೇಟ್ ಏನಿದೆ ಸಂಪೂರ್ಣವಾಗಿ ಕಟ್ಟಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಕಟ್ಟಾಗಿ